ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ನಮ್ಮ ಮುಂದಿನ ಜೋಡಿಯನ್ನ ಕರೆಯುವಂತ ಸಮಯ. ಇವ್ರದು ಬ್ರಹ್ಮ ಹಾಕಿರುವಂತ ಗಂಟು, ಜನ್ಮ ಜನ್ಮದ ನಂಟು. ಸೀತಾರಾಮರಂತೆ ಆದರ್ಶ ಬದುಕನ್ನ ನಡೆಸ್ತಿರುವಂತಹ ಗೀತಾ ರಾಮರು ಇವರು. ಲೆಟ್ಸ್ ವೆಲ್ಕಮ್ ಗೀತಾ ಭಾರತಿ ಹಾಗೂ ರಾಜಾರಾಮ್ ಭಟ್. ಹಲೋ, ನಮಸ್ಕಾರ. ಹಲೋ ಗೀತಾ, ಹೌ ಆರ್ ಯು? ಸೂಪರ್, ಬನ್ನಿ ಬನ್ನಿ. ನೀವು ಸೂಪರ್. ನಾವು ಸರ್ ಅದೇ ನಿಮ್ಮ ಆಶೀರ್ವಾದ. ಅಂದ್ರೆ ನಾವು ಡ್ಯಾನ್ಸ್ ಗುರುಗಳು ಅಂತ. ಇಲ್ಲ ಸರ್, ಅದೇ ನೀವೇ ಅಲ್ವಾ ನಮ್ ಜೋಡಿ ಮಾಡಿದ್ದು. ಎಲ್ಲರಿಗೂ ನನ್ನ ಕನೆಕ್ಷನ್ ಇದೆ. ಗೀತಾ ಅವರೇ, ರಾಜಾರಾಮ್ ಅವರೇ, ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೀತಾ ಅವರು ನಮ್ಮ ಮನೆ ಮಗಳು, ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇವತ್ತು ಜೋಡಿಯಾಗಿ ಜೋಡಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದೀರಾ. ಎಷ್ಟು ಮುದ್ದ ಕಾಣ್ತಿದ್ದೀರಾ ಗೊತ್ತಾ ಒಟ್ಟಿಗೆ. ನಿಮ್ಮ ಜೋಡಿಗೆ ಯಾರ ದೃಷ್ಟಿನೂ ಬೀಳ್ದೆ ಇರ್ಲಿ ಅಂತ ನಾನೇ ದೃಷ್ಟಿ ತೆಗೆದ್ಬಿಡ್ತೀನಿ. ಹೇಳಿ, ನಮ್ಮ ಜೋಡಿ ವೇದಿಕೆಗೆ ಬಂದಿದ್ದೀರಾ, ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬಾ 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 ಖುಷಿ ಆಗ್ತಾ ಇದೆ. ಪ್ರತಿ ಸತಿ ನಾನು ಜಿ ಕನ್ನಡದ ಮಗಳು ಅಂತ ಹೇಳ್ಕೊತಾ ಇರ್ತೀನಿ. ಇವತ್ತು ಮಗಳು ಅಳಿಯನ್ ಜೊತೆಗೆ ಸ್ಟೇಜ್ ಮೇಲೆ ಬಂದಿದ್ದಾರೆ. ಈ ವೇದಿಕೆ ನಮ್ಗೆ ತುಂಬಾ 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 ಪ್ರೀತಿ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ದು ಯಾವ ಊರು ಸರ್? ನಿಮ್ದು ಉಡುಪಿ ಹತ್ರ ಬ್ರಹ್ಮಾವರ ಅಂತ ಸರ್. ಹಂಗೆ ಕ್ಯಾಚ್ ಹಾಕೊಂಡಿದ್ದು ಸರ್. ಇವ್ರು ಬ್ರಹ್ಮಗಂಟು ಮಾಡ್ತಾ ಇದ್ರಲ್ವಾ, ನಮ್ಮ ಊರ ಹೆಸರು ಬ್ರಹ್ಮಾವರ. ಸೊ ಬ್ರಹ್ಮ ಮೇಲ್ ಕೂತ್ಕೊಂಡು ಒಂದ್ ಸ್ಕ್ರಿಪ್ಟ್ ಬರೆದ್ಬಿಟ್ಟ, ಈ ಬ್ರಹ್ಮನ್ನು ಒಟ್ಟು ಮಾಡೋಣ ಅಂತ. ಅದಕ್ಕೆ ಒಟ್ಟು ಮಾಡಿದ್ರು. ಅದಕ್ಕಿಂತ ಮುಂಚೆ ನಿಮ್ದು ಲೈಫ್ ಜರ್ನಿದು ಒಂದು ಸಿನಿಮಾ ಇದೆ, ನೋಡ್ಕೊಂಬರೋಣ ಸರ್? ಖಂಡಿತ ಸರ್. ಬನ್ನಿ ಸರ್. ಅಲ್ಲಿ ಹೂ ಥರ ಇದ್ಲು, ಹೂಕೋಸ್ಕರ ಆದ್ಲು. ಯಾವ ರೇಷನ್ ಅಕ್ಕಿ ತಿಂತೀರಾ ಮೇಡಮ್? ಹೀಗಿದ್ದೀರಲ್ಲ ಮೇಡಮ್, ನಿಮಗೆ ಬಟ್ಟೆನ ಸ್ಪೆಷಲ್ಲಾಗಿ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕನ್ಸುತ್ತಲ್ಲ. ಒಳ್ಳೆ ಆಲದ ಮರ ಇದ್ದಂಗೆ ಇದ್ದೀರಲ್ಲ, ನಿಮ್ಗೆ ಯಾವ ಹುಡುಗ ಸಿಗ್ತಾನೆ? ಈ ರೀತಿ ಮಾತಾಡೋದು ತುಂಬ ಸುಲಭ, ಆದರೆ ಅದನ್ನು ಕೇಳಿಸ್ಕೊಳ್ಳೋದು ಕಷ್ಟ. ಕೇಳಿಸ್ಕೊಂಡು ಅದನ್ನು ಸಹಿಸ್ಕೊಳ್ಳೋದು ಇನ್ನೂ ಕಷ್ಟ. ಆಗಿನ ಸೀತಾಳಿಂದ ಹಿಡಿದು ಈಗಿನ ಗೀತಾಳ್ವರೆಗೂ ಲೋಕನಿಂದನೇ ಅಂದಿದ್ದು ತಪ್ಪಿಲ್ಲ. ಆಗ ಸೀತೆಗೆ ರಾಮ ಹೇಗೆ ಜೊತೆಗಿದ್ನೋ ಹಾಗೆ ಈಗ ನನಗೆ ನನ್ನ ರಾಮ ಜೊತೆಗಿದ್ದಾನೆ. ನನ್ನ ಸಂಗಾತಿಯಾಗಿ ಸಂಗೀತ ಇದೆ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ನನ್ನದೇ ಆದಂಥ ಒಂದು ವೃತ್ತಿ ಜೀವನ ಕೂಡ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕುಟುಂಬ ನನ್ನ ಜೊತೆಗೆ ನಿಂತು ನನ್ನ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ತಾ ಇದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಸಮಾಜ ಎಷ್ಟು ವಿಚಿತ್ರ ಅಲ್ವಾ? ಗಂಡು ದಪ್ಪ ಇದ್ರು ಹೇಗಿದ್ರು ನಡೆದು ಹೋಗ್ಬಿಡುತ್ತೆ. ಆದ್ರೆ ಒಬ್ಬ ಹೆಣ್ಣಾಗಿ ಹುಟ್ಟೋದೇ ಮೊದಲನೇ ತಪ್ಪು ಅನ್ನೋ ತರ ಟ್ರೀಟ್ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ದಪ್ಪ ಹಾಗೆ ಹೀಗೆ ಅಂತ ನೂರಾರು ಕೊಂಕು ಮಾತಾಡ್ತಾರೆ, ನೆಗೆಟಿವ್ ಕಾಮೆಂಟ್ಸ್ ನ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಒಬ್ಬ ಆಕ್ಟ್ರೆಸ್, ಕಿರುತೆರೆ ಕಲಾವಿದೆ ಆಗಿ ಒಬ್ಬ ಸೆಲೆಬ್ರಿಟಿ ಆಗಿರುವಂತ ಇವ್ರಿಗೆ ಹೀಗೆ ಅಂತ ಅನ್ನೋದಾದ್ರೆ, ನಾನೊಬ್ಬ ಆಂಕರ್ ಆಗಿ ಅಥವಾ ಕಲಾವಿದೆ ಆಗಿ ಈ ಮಾತನ್ನ ಕೇಳ್ತಾ ಇಲ್ಲ. ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಎಷ್ಟೋ ಜನ ಅಕ್ಕ ತಂಗಿರ್ ಪರವಾಗಿ ಒಂದು ಹೆಣ್ಣಾಗಿ ಈ ಮಾತನ್ನ ಕೇಳ್ತಾ ಇದ್ದೀನಿ. ಅವರ ಪರಿಸ್ಥಿತಿ ಏನು, ಹೇಗ್ ರಿಯಾಕ್ಟ್ ಮಾಡ್ತೀರಾ ನೀವು? ಸಿಂಪಲ್ ಆಗಿ ಹೇಳ್ತೀನಿ ಶ್ವೇತಾ ಅವರೇ, ಇವಾಗ ಬೊಟ್ಟು ಏನೋ ಒಂಚೂರು ಈ ಕಡೆ ಆಗಿದೆ ಅಂತಂದ್ರೆ ಹೇಳಿ, ಸರಿ ಮಾಡ್ಕೋತೀವಿ. ಪಿನ್ ಏನೋ ಸರಿಗೆ ಹಾಕೊಂಡಿಲ್ವಾ, ಹೇಳಿ ಪಿನ್ ಸರಿಗೆ ಹಾಕೋತೀವಿ. 2 ನಿಮಿಷದಲ್ಲಿ ಸರಿ ಮಾಡ್ಕೊಳ್ಳೋ ಅಂತದನ್ನ ನಾವು ಸರಿ ಮಾಡ್ಕೋತೀವಿ. ಆದ್ರೆ 2 ನಿಮಿಷದಲ್ಲಿ ಸರಿ ಮಾಡ್ಕೊಳಕ್ ಆಗದೆ ಇರೋಂಥದ್ದನ್ನ ಪ್ರತಿ ಸತಿ ಎಲ್ಲಾ ಕಡೆ ಸಿಕ್ಕದಾಗ್ಲೂ ಒತ್ತಿ ಅದನ್ನೇ ಕೇಳೋದು ಎಷ್ಟು ಸರಿ? ಇವಾಗ ನಾನು ಹೀಗಿರೋದು ನನಗೆ ಗೊತ್ತು. ಇವಾಗ ನಾನು ಮುಂಚೆ ಫಿಟ್ನೆಸ್ ಜರ್ನಿ ಅನ್ನೋದು ಮಾಡಿದೆ, ಸಣ್ಣ ಆಗಿದ್ದೆ, ಕಷ್ಟಪಟ್ಟಿದ್ದೆ. ಬಟ್ ಯಾರಷ್ಟು ಕಷ್ಟಪಟ್ಟು ಮತ್ತೆ ಇಷ್ಟಪಟ್ಟು ಹೀಗೆ ವಾಪಸ್ ಬರ್ತಾರೆ, ಅದಕ್ಕೆ ಅದ್ರದೇ ಆದ ರೀಸನ್ಸ್ ಇರುತ್ತೆ. ಸೊ ಅದನ್ನ ನಾನು ರೀಸನ್ ಎಲ್ಲಾರ್ಗೂ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಒಂದ್ ರೀಸನ್ ಹೇಳಿದ್ರೆ ವಾಪಸ್ ನನ್ಗೆ ಇನ್ನೊಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ನಾನು ಪ್ರಯತ್ನ ಪಡ್ತಿದ್ದೀನಿ, ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತಿದ್ದೀನಿ. ನೀವು ಪದೇ ಪದೇ ನನ್ಗೆ ಅದನ್ನ ಚುಚ್ಚಿ ಅದನ್ನೇ ಹೇಳ್ತಾ ಇದ್ರೆ
ನಾನು ತಕ್ಷಣ ಏನು ಮಾಡಕ್ಕಾಗಲ್ಲ, ಪ್ರಯತ್ನ ಪಡ್ತಿದ್ದೀನಿ ಆದಷ್ಟು, ಅಷ್ಟೇ ಹೇಳಬಲ್ಲೆ. ಪ್ರತಿ ಸತಿ ಪ್ರತಿದಿನ ಪ್ರತಿ ಕ್ಷಣ ಅವರು ಹೋರಾಡ್ತಾ ಇರ್ತಾರೆ, ಆದ್ರೆ ಎದುರುಗಡೆ ತೋರಿಸ್ಕೊಳ್ಳೋದಿಲ್ಲ ಅಂದ್ ಮಾತ್ರಕ್ಕೆ ಒಳಗಡೆ ಏನು ತಲೆಯಲ್ಲಿ ನಡೀತಾ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಅಲ್ಲ. ಅವ್ರ ಹತ್ರ ಕಮೆಂಟ್ ಕೊಟ್ಟಾಗ ನಾವು ಏನೋ ಸುಮ್ನೆ ಸ್ಮೈಲ್ ಮಾಡಿ ಹೊರಟು ಬಿಡ್ಬೋದು, ಆದ್ರೆ ಮನೆಗೆ ಹೋದಾಗ ಒಬ್ರೇ ಕೂತಾಗ ತಲೆಯಲ್ಲಿ ಅದೆಷ್ಟು ಓಡುತ್ತೆ, ಅದು ಯಾವ ರೀತಿ ಯೋಚನೆಗಳು ಬರ್ಸುತ್ತೆ ನಮ್ಮ ಮೇಲೆ, ನಮ್ಮ ಆತ್ಮವಿಶ್ವಾಸದ ಮೇಲೆ ಅದು ಯಾವ ರೀತಿ ಒಂದು ಏಟನ್ನ ಕೊಡುತ್ತೆ ಅನ್ನೋದು ಅದು ನಮಗ್ ಮಾತ್ರ ಗೊತ್ತು, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಸೊ ಪ್ಲೀಸ್ 2 ನಿಮಿಷದಲ್ಲಿ ಸರಿ ಮಾಡ್ಕೊಳಕ್ ಆಗದೆ ಇರೋ ವಿಷಯಗಳನ್ನ ಅವ್ರ ಎದುರುಗಡೆ ಕೊಂಕು ಮಾಡಿ ಮಾತಾಡಬೇಡಿ. ಕರೆಕ್ಟ್, ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜಾರಾಮ್ ಸರ್, ಈ ರೀತಿ ಕೊಂಕು ಮಾತಾಡೋರ್ ಬಗ್ಗೆ ನೀವು ಈಗ ಹೇಗ್ ರಿಯಾಕ್ಟ್ ಮಾಡ್ತೀರಾ? ಒಂದು ಕಮೆಂಟ್ ಬಂದಾಗ ಅವಳದೇ ಆದಂತ ಸಾವಿರಾರು ಕೆಲಸ ಇದ್ರು ಕೆಲಸದ ಮಧ್ಯದಲ್ಲೇ ಆ ಫೋನ್ಗೆ ಹೋಗುತ್ತೆ, ಸ್ವೈಪ್ ಆಗುತ್ತೆ. ನಾನು ಬಂದು ಬೈದ ತಕ್ಷಣ ಅಥವಾ ಹೇಳಿದ ತಕ್ಷಣ ಅವಾಯ್ಡ್ ಮಾಡ್ತಾಳೆ, ಮತ್ತೆ ಅದಕ್ಕೆ ಬರ್ತಾಳೆ. ನಾನು ಅದಕ್ಕೋಸ್ಕರ ಅವಳಿಗೆ ಯಾವಾಗಲೂ ಹೇಳ್ತೀನಿ, ರಿಟರ್ನ್ ಕೊಡಬೇಕು. ಹೆಂಗೆ ಕೊಡಬೇಕು? ಅವ್ರು ಇನ್ನೊಂದು ಸತಿ ಯಾವತ್ತೂ ತಪ್ಪು ಮಾಡಬಾರ್ದು, ಹಾಗೆ ಕೊಡಬೇಕು. ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಪ್ರತಿ ಸತಿನೂ ಅವಳು ಬೆನ್ನ ಹಿಂದೆ ನಿಂತು ಎಂಥದ್ದೇ ಸಂದರ್ಭ ಬಂದರೂ ಅವಳಿಗೆ ಬೆನ್ನೆಲುಬಾಗಿ ನಿಲ್ಲೋದು ನನ್ನ ಕರ್ತವ್ಯ. ಆ್ಯಂಡ್ ನಾನು ಅದನ್ನು ನಿಭಾಯಿಸ್ತೀನಿ. ನಿಭಾಯಿಸುವಂಥ ಪ್ರೊಸೆಸ್ಗೆ ಈ ಒಂದು ವೇದಿಕೆ ಸಿಕ್ಕಿದೆ. ಈ ವೇದಿಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಮಾಡ್ಕೋತೀನಿ. ಇಷ್ಟೊಂದು ಸಪೋರ್ಟಿವ್ ಆಗಿರುವಂತ ಈ ಒಂದು ರಾಮನಿಗೆ ಈ ಸೀತೆ ಹೇಗ್ ಸಿಕ್ಕಿದ್ರು? ಕುವೆಂಪು ಅವ್ರದ್ದೊಂದು ಸಾಲು ಬರುತ್ತೆ, ನಾನಿನಗೆ ನೀ ನನಗೆ ಜೇನಾಗುಬಾ ಅಂತ. ಹಂಗೆ ನಾನು ದುಂಬಿ ತರ ಎಲ್ಲಾರ್ಗು ಕುಟ್ಕೊಂಡು ಕೋಪದಲ್ಲಿ ಓಡಾಡ್ಕೊಂಡಿದ್ದೆ, ನನ್ನ ಆರಾಮಾಗಿದ್ದೆ. ಜೀವನಕ್ಕೆ ಬಂದ್ಮೇಲೆ ಜೇನಾದ್ರು, ನನ್ಗೊಂದ್ ದೇವಸ್ಥಾನದಲ್ಲಿ ಹೇಳಿದ್ರು ಜೇನಿನಂತ ಹುಡುಗ ಸಿಗ್ತಾನೆ ಅಂತ. ಸೊ ಜೇನಿನಂತ ಹುಡುಗ ಖಂಡಿತವಾಗ್ಲೂ ಸಿಕ್ಕಿದಾನೆ, ಆದ್ರೆ ದುಂಬಿಯಾಗಿ ಕಚ್ಚೋದಕ್ಕೂ ಬರುತ್ತೆ, ಅದಂತೂ ನಾನು ಡಿನೈ ಮಾಡೋದಿಲ್ಲ. ಅದೇ ಅಲ್ವಾ ಸರ್, ಕುವೆಂಪು ಅವ್ರು ಅದನ್ನೇ ನೆನಪಿಸ್ಕೊಂಡು ಆ ಸಾಲು ಬರ್ದಿದ್ದಾರೆ. ಈ ಹಾಡು ತುಂಬಾ ಚೆನ್ನಾಗಿ ಹಾಡ್ತಾಳೆ ಕೂಡ. ಅದು ಹಾಡಿದಾಗ ನಾನು ಜೇನಾಗಿ ಕರ್ಗೋ. ಸೊ ಅದನ್ನ ಹಾಡ್ತೀನಿ ನಾನು 2 ಸಾಲ. ಪ್ಲೀಸ್. ಎಸ್. ನಾ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲಿ ನೀನಾಗುವ. ಎಷ್ಟು ಬ್ಯೂಟಿಫುಲ್ ಆಗಿ ಹಾಡ್ತೀರಾ. ಆಕ್ಚುಲಿ ಇವ್ರು ಎಷ್ಟು ಡೆಡಿಕೇಟೆಡ್ ಅಂದ್ರೆ ನೋಡಿ, ಅದನ್ನೇ ಬರ್ಕೊಂಡ್ ಬೇರೆ ಬಂದಿದ್ದಾರೆ. ನೀ ನನಗೆ, ನಾ ನಿನಗೆ ಬರ್ಕೊಂಬಂದಿರೋದ. ನಾನು ಕಲರ್ ಶೇಡ್ ಆಗಿ ಹಿಂಗೆ ಆಗ್ಬಿಟ್ಟೈತೆ ಅನ್ಕೊಂಡಿದ್ದೆ ಆವಾಗ್ಲಿಂದ. ಗೀತವ್ರೆ, ನೀವು ಇಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ಕೊಂಡು ನಿಮ್ಮ ಜೀವನದ ಕತೆ ಹೇಳ್ತಿದ್ರಲ್ವಾ, ಅಲ್ಲಿ ನಿಮ್ಮ ಫ್ರೆಂಡ್ಸ್ ಏನ್ ಮಾಡ್ತಾವ್ರು ನೋಡಿ. ಕಳಿಸ್ತಾ ಇದಾರ ಆಗ್ಲಿಂದ ಕನ್ನಡಕ ಹಾಕಿದಿರಿ, ನಾನು ಎಲ್ಲೋ ಇಲ್ಲಿ ನೋಡ್ತಾ ಇದ್ದೀನಿ ಅನ್ಕೊಂಡು ನಾನು ಅಲ್ಲೇ ನೋಡ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಅಲ್ಲಲ್ಲ, ಬೆಸ್ಟ್ ಫ್ರೆಂಡ್ಸ್. ಅಷ್ಟಗ್ಲ ಜಾಗ ಇದೆ, ಅಂಟ್ಕೊಂಡು ಕೂತ್ಕೊಂಡು ಇದು ರೊಮ್ಯಾನ್ಸ್ ಟೈಮ್ ಅಂತ ಅವರೇ ಫಿಕ್ಸ್ ಇಲ್ಲ. ಆಕ್ಚುಲಿ ಮಾಡ್ಕೊಂಡ್ಬಿಟ್ಟು. ಏನ್ ಗೊತ್ತಾ, ಪ್ರತಿಯೊಂದು ಸೀಸನ್ ಅಲ್ಲೂ ಒಂದೊಂದು ಕಪಲ್ ರಮ್ಯಾ ನೀನಾದ್ದು last time ಯಾರು? ಹೌದು, ರಮ್ಯಾ ನೀನಾದ್ ಕೂಡ ಹಿಂಗೆ ಇರ್ತಿದ್ರು. ಪ್ರಪಂಚ ಏನಾದ್ರೂ ಮಾಡ್ಕೊಳ್ಳಿ, ನಮ್ ಪಾಡಕ್ ನಾವು ಲವ್ ಮಾಡ್ತಾ ಇರ್ತೀವಿ. ಅಲ್ಲ, ನೀನು ಜೋಡಿಗಳು ನೋಡ್ಬೇಕು, ಇಲ್ಲ ಈ ಕಡೆ ಜಡ್ಜಸ್ ನೋಡ್ಬೇಕು, ಇಲ್ಲ ಆಡಿಯನ್ಸ್ ಅಲ್ಲೇ ಅವಾಗಿಂದ ಯಾಕೆ ನೋಡ್ತಾ ಅಲ್ಲ, ಹಿಂಗ್ ತಿರುಗಿದ್ದೀನಲ್ಲ, ಹಿಂಗ್ ಕಾಣ್ತಾ ಇದೆ ಯಾವಾಗ ಸರ್. ಅವ್ನು ಗಾಗಲ್ಸ್ ಹಾಕೊಂಡಿದ್ದಾನೆ, ಕನ್ನಡಕ ಹಾಕೊಂಡಿದ್ದಾನೆ, ಹಾ. ಅದೇ ಉದ್ದೇಶಕ್ಕೆ ಹಾಕೊಳ್ಳೋದು ಕನ್ನಡಕ ಅವನು. ನಿಮ್ಗೆ ಯಾರು ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ಶ್ವೇತನ್ ಜೊತೆ ತೋರಿಸ್ತೀನಿ ನೋಡಿ ಹೆಂಗ್ ಮಾಡ್ತಿದ್ರು ಅಂತ. ಏನು